ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಯಗ್ನಳ್ಳಿ ಗ್ರಾಮದಲ್ಲಿ ಸಾಲಬಾಧೆ, ಕುಟುಂಬದ ಸಾಲ ಹಾಗೆಯೇ ರಿಯಲ್ ಎಸ್ಟೇಟ್ ವ್ಯವಹಾರದಲ್ಲಿ ಮಾಡ್ಕೊಂಡಿರ್ತಕ್ಕಂಥ ಸಾಲ ಮತ್ತು ಸಾಲಗಾರರ ಕಾಟದಿಂದ ಒಂದೇ ಕುಟುಂಬದ 4 ಜನ ಆತ್ಮಹತ್ಯೆಗೆ ಯತ್ನಿಸಿ 2 ಸಾವನ್ನಪ್ಪಿರುವ ಘಟನೆ ವರದಿಯಾಗಿದೆ. ಇವತ್ತು ಸಂಜೆ 5 ಗಂಟೆ ಸುಮಾರಿಗೆ ಈ ತರ ಮನೆ ಒಳಗಡೆ ಆತ್ಮಹತ್ಯೆಗೆ ಯತ್ನಿಸಿ ಕಿರುಚಾಟ ಕೇಳಿ ಬಂದ ಹಿನ್ನೆಲೆಯಲ್ಲಿ ಅಕ್ಕಪಕ್ಕದವರು ಬಂದು ಆತ್ಮಹತ್ಯೆಗೆ ಯತ್ನಿಸಿರ್ತಕ್ಕಂಥ ಕುಟುಂಬದ ತಂದೆ ಕುಮಾರಪ್ಪ ಹಾಗೇನೆ ದೊಡ್ಡ ಮಗ ಅರುಣ್ ಕುಮಾರ್ ಸಾವನ್ನಪ್ಪಿದ್ದಾರೆ. ತಾಯಿ ರಮಾ ಮತ್ತು ಅಕ್ಷಯ್ ಕುಮಾರ್ ಬೆಂಗಳೂರಿನ ಹೆಬ್ಬಾಳ ಸಮೀಪದ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಅಂದ್ರೆ ಸಾಲ ಒಂದು ಕುಟುಂಬವನ್ನ ಬೀದಿಗೆ ಯಾವ ರೀತಿ ತರಬಹುದು, ಯಾವ ರೀತಿ ಒಂದು ಕುಟುಂಬ ಸಾಲ ಬಾಧೆಯಿಂದ ಮುಕ್ತ ಆಗ್ಲಿಕ್ಕಾಗದೆ ಈ ತರ ದಾರುಣ ಅಂತ್ಯಕ್ಕೆ ಒಳಗಾಗಿರ್ತಕ್ಕಂಥದ್ದು ನಿಜವಾಗ್ಲೂ ಬೇಸರ ಸಂಗತಿ. ಚಿಕ್ಕಜಾಲ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದ್ದು, ಪೊಲೀಸರು ಘಟನಾ ಸ್ಥಳಕ್ಕೆ ಅಂದ್ರೆ ಮನೆ ಬಳಿಗೆ ತೆರಳಿ ಶವಗಳನ್ನ ಸಾಗಿಸ್ತಕ್ಕಂಥ ಕೆಲಸ ಆಗಿದೆ. ಅಂದ್ರೆ ಯಾವ ಕುಟುಂಬಕ್ಕೂ ಈ ರೀತಿಯ ದುರಂತ ಬರಬಾರ್ದು. ಸಾಲ ಮಾಡೋಕ್ಕಿಂತ ಮುಂಚೆ ನಮ್ಮ ಲಿಮಿಟ್ಸ್, ನಮ್ಮ ಇತಿಮಿತಿಗಳನ್ನು ನೋಡ್ಕೊಂಡು ಸಾಲ ಮಾಡಬೇಕು. ಅಥವಾ ವ್ಯವಹಾರದಲ್ಲಿ ಆಗಿರ್ತಕ್ಕಂಥ ನಷ್ಟವ ಅಥವಾ ಬೇರೆ ಯಾರಾದ್ರೂ ಸಾಲ ಕೊಟ್ಟಿರ್ತಕ್ಕಂಥವ್ರು ಇರ್ಬೋದು ಅಥವಾ ಸಾಲ ತಗೊಂಡಿರೋರು. ಈಗ ಕುಮಾರ್ ಮತ್ತು ಅವರ ಕುಟುಂಬದ ಬಳಿಯಿಂದ ಏನಾದ್ರು ಸಾಲ ತಗೊಂಡು ಅವ್ರು ಕೊಡದೇ ಇರೋ ಕಾರಣಕ್ಕೆ ಇವರೇನಾದ್ರೂ ಬಲಿಯಾದ್ರ ಅಥವಾ ಮೇಲ್ನೋಟಕ್ಕೆ ಸಾಲ ಬಾಧೆ ಅಂತ ಹೇಳಿ ಹೇಳಲಾಗ್ತಾ ಇದ್ದು, ರಿಯಲ್ ಎಸ್ಟೇಟ್ ವ್ಯವಹಾರದಲ್ಲಿ ಆಗಿರ್ತಕ್ಕಂಥ ಲಾಸ್ ಇಂದ ಈ ಕುಟುಂಬ ಈ ತರ ದಾರುಣ ಅಂತ್ಯಕ್ಕೆ ಒಳಗಾಗಿರ್ತಕ್ಕಂಥದ್ದು ಅಂತೇಳಿ ಪೊಲೀಸರು ಮಾಹಿತಿ ತಿಳಿಸ್ತಾ ಇದ್ದಾರೆ. ಅದು ಏನೇ ಇರಲಿ, ಪೊಲೀಸರ ತನಿಖೆಯಿಂದ ಸತ್ಯಾಂಶ ಹೊರಬರಬೇಕಿದೆ. ಜೊತೆಗೆ ಸಾಲ ಮಾಡೋಕ್ಕಿಂತ ಮುಂಚೆ ಪ್ರತಿಯೊಬ್ಬರು ಎಚ್ಚರವಾಗಿ ನಮ್ಮ ಕೈಲಿ ಸಾಧ್ಯ ಆಗುತ್ತಾ, ನಮ್ಮ ಇತಿಮಿತಿಗಳು ನೋಡಿಕೊಂಡು ಸಾಲ ಮಾಡಬೇಕಿದೆ ಅಂತಕ್ಕಂತಹ ತಿಳುವಳಿಕೆಯನ್ನು ಸಹ ನೀಡ್ತಾ ಯಾವ ಕುಟುಂಬಗಳಲ್ಲೂ ಈ ರೀತಿ ದುರಂತ ಆಗದಿರಲಿ. ಶಶಾಂಕ್ ಜೊತೆ ಸುರೇಶ್ ಬಾಬು, ವಿಶ್ವಭಾರತಿ ಯಲಹಂಕ. ನೀವಿನ್ನು @ವಿಶ್ವಭಾರತಿ 24 ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ವಿಡಿಯೋ ಕಂಟೆಂಟ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ.